ಮಗ ಏನಿದ್ರು ಆಗಿದ್ದು ಮ್ಯಾಚು ಯಾಪ ಯಪ್ಪ ಯಪ್ಪ. ಇದು ಶ್ರೀಲಂಕಾದವರ ವಿಕ್ಟ್ರಿ, ಡ್ರಾ ಅಲ್ಲ, ಇದು ಶ್ರೀಲಂಕಾದವರ ವಿಕ್ಟ್ರಿ ಅಂತಾನೆ ಹೇಳ್ತೀನಿ ನಾನು. ಫಾಲೋ ಥ್ರೂ ಇಂಪೋಸ್ ಮಾಡಿದ್ರು ಕೂಡ ಫಾಲೋ ಇಂಪೋಸ್ ಮಾಡಿಸ್ಕೊಂಡು ಹೋಗಿರೋ ಡ್ರಾ ಮಾಡ್ಕೊಂಡಿದ್ದಾರೆ ಮ್ಯಾಚ್ನ. ಅಂದರೆ ಹಿಸ್ಟ್ರಿಗೆ ಮೊದಲ ಬಾರಿಗೆ ಡ್ರಾ ಮಾಡ್ಕೊಂಡಿರೋದು ಮ್ಯಾಚ್ನ. ಫಾಲೋ ಅನ್ನ ತಗೊಂಡು ಕೂಡ ಶ್ರೀಲಂಕಾದವರು ಇಂಡಿಯಾ ಕಡೆಯಿಂದ 9 ಸಲ ಫಾಲೋ ಅನ್ನ ಕೊಟ್ಟಿದ್ದೀವಿ ನಾವು. ಹಿಸ್ಟ್ರಿ ತೆಗೆದು ನೋಡ್ತಾರೆ ಶ್ರೀಲಂಕಾ ಮೇಲೆ 9 ಸಲದಲ್ಲಿ ಎಲ್ಲ ಸಲ ಗೆದ್ದಿದ್ದು ಫಾಲೋ ಕೊಟ್ಟಾಗೆಲ್ಲ. ಈ ಸಲ ಮಾತ್ರ ಮ್ಯಾಚ್ ಡ್ರಾ ಆಗಿರೋದು. ಸೊ ಡ್ರಾನ ತಗೊಂಡ್ಬಂದಿರೋ ಶ್ರೀಲಂಕಾದವರು. ಸೋನಾಲ್ ನಿನ್ನೆ ಹೇಳಿದ್ರೇನೋ ಸ್ವಲ್ಪ ಟಾಕ್ಸಿಕ್ ಮೂವಿ ನೋಡ್ಕೊಂಡ್ಬಂದ್ಬಿಟ್ಟು ಬಾಂಗ್ಲಾದೇಶ್ ಅಂತ ಎಲ್ಲ ಹೇಳ್ಬಿಟ್ಟಿದ್ರೇನೋ, ಸ್ವಲ್ಪ ಕ್ಷಮೆ ಇರಲಿ. ಎಲ್ಲ ಕಮೆಂಟ್ ಸೆಕ್ಷನ್ ಬೈದಿರಿ ಗೊತ್ತು, ನಾನು ನೋಡಿದೆ. ಬಾಂಗ್ಲಾದೇಶ ಅಲ್ಲಾಗ್ರೋ ಶ್ರೀಲಂಕಾದಲ್ಲಿ ಆಡ್ತಿರೋದು ಅಂತ. ಸ್ವಲ್ಪ ಟಾಕ್ಸಿಕ್ ಮೂವಿ ಪ್ರಭಾವ ಅಂತ ಕಾಣಿಸುತ್ತೋ, ಸ್ವಲ್ಪ ಹ್ಯಾಂಗ್ ಓವರ್ ಇತ್ತು ಟಾಕ್ಸಿಕ್ ಮೂವಿದು. ಸೊ ಹೇಳಿದ್ದು ನಿನ್ನೆ ಸೋನಾಲ್ ಒಬ್ರು ನಿಂತ್ಕೊಂಡವ್ರಾಗಿರೋ. ಸೋನಾಲ್ ವಿಕೆಟ್ ಎತ್ತಿಲ್ಲ ಅಂತ ಅಂದ್ರೆ ಹೋಯ್ತು ಇಂಡಿಯಾ, ಅದು ಪಕ್ಕ ಇದು ಡ್ರಾ ಆಗುತ್ತಿಲ್ಲ ಅಂದ್ರೆ ಅವ್ರಿಗೆ ವಿಕ್ಟ್ರಿ ಸಿಗುತ್ತೆ, ಏನಾದ್ರು ಒಂದು ಆಗುತ್ತೆ ಕತೆ ಇದು ಅಂತ ಹೇಳಿದ್ದೆ. ಸೊ ಅದೇ ಥರನೇ ಆಯಿತು. ಸೋನಾಲ್ ನಿಂತ್ಕೊಂಡ್ರು, ಸೋನಾಲ್ ಔಟೇ ಆಗಲಿಲ್ಲ. 18 ಓವರು ನಾನು ಹೇಳ್ತಿರೋದು ಬ್ಯಾಟಿಂಗ್ ಆಡಿರೋದಲ್ಲಿ ಕಂಟಿನ್ಯೂಸ್ ಆಗಿ 18 ಓವರ್ ಬ್ಯಾಟಿಂಗ್ ಆಡಿರೋದು ಮಗ. ಡೇ 3 ಬ್ಯಾಟಿಂಗು, ಡೇ 4 ಬ್ಯಾಟಿಂಗು, ಡೇ 5 ಬ್ಯಾಟಿಂಗು. ಎಂತ ಲೆಜೆಂಡ್ರಿ ಪ್ಲೇಯರ್ ಹುಟ್ಟಾಕೊಂಡ್ಬಿಟ್ಟವ್ರೆ ಗುರು ಇವರು. ಔಟ್ ಮಾಡದೆ ಕಷ್ಟ ಆಗೋಗ್ಬಿಟ್ಟಿತ್ತಲ್ಲ ಸೋನಾಲ್ನ. ಅದು ಬರೋದು ನಂಬರ್ 7 ಸೋನಾಲು. ಏನ್ ಪರ್ಫಾರ್ಮೆನ್ಸ್ ಗುರು, ಏನ್ ಪರ್ಫಾರ್ಮರ್ ಗುರು. ಆಡೋ 4 ಇನ್ನಿಂಗ್ಸ್ 3 ಸೆಂಚುರಿ. ಮೂರನೇ ಶ್ರೀಲಂಕನ್ ಟು ಡೂ ಸೋ. 2 ಮ್ಯಾಚ್ ಸೀರೀಸ್ ಅಲ್ಲಿ, ಟೆಸ್ಟ್ ಸೀರೀಸ್ ಅಲ್ಲಿ 3 ಸೆಂಚುರಿನ ಹೊಡಿಯೋದಕ್ಕೆ 3ನೇ ಶ್ರೀಲಂಕನ್ ಪ್ಲೇಯರ್ ಆಗ್ತಾರೆ ಸೋನಾಲ್ ಅವರು. ಸೊ ರೆಕಾರ್ಡ್ ಮೇಲೆ ರೆಕಾರ್ಡ್ನ ಧ್ವಂಸ ಮಾಡಿಟ್ಟಿದ್ರೆ 400+ ರನ್ಸ್ನ ಸ್ಕೋರ್ ಮಾಡಿದ್ರೆ ಲೂಸಿಂಗ್ ಕಾಸು ಅವರೇ ಆಗಬೇಕು ಪ್ಲೇಯರ್ ಆಫ್ ದ ಸೀರೀಸು. ಹೌದು 1-0 ಆಗಿದೆ ಸೀರೀಸು. ಬಟ್ ಈ ಮ್ಯಾಚ್ ನನ್ನ ಪ್ರಕಾರ ಅವ್ರು ಗೆದ್ದಂಗೆ ಲೆಕ್ಕ. ಯಾಕೆಂದರೆ ಡ್ರಾ ಮಾಡ್ಕೊಂಡಿದ್ರೆ ಇದು ಸೋಲೋ ಅಂತ ಮ್ಯಾಚ್. ಆ್ಯಕ್ಚುಲಿ ಅವರು ಕಮ್ ಬ್ಯಾಕ್ ಮಾಡಿದ್ರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಂತಂದರೆ 430+ ರನ್ ಹೊಡೆದ್ರೆ ಸ್ಕೋರ್ ಮಾಡಿ 400 ಎಷ್ಟಪ್ಪ ಹೊಡೆದಿದ್ರು, 429 ರನ್ನು ಹೊಡೆದಿದ್ದಾರೆ ಅಂತಂದರೆ ಅದು ಡಿಕ್ಲೇರ್ ಮಾಡಿದವರು ಲಾಸ್ಟಲ್ಲಿ. ನಮಗೆ ಏನು ಗುರು ವಿಕೆಟ್ ಎತ್ತಕ್ಕಾಗ್ತಾ ಇಲ್ವಾ ಇವ್ರದ್ದು ಅಂತ. ಹೌದು ಟರ್ನ್ ಆಗ್ತಿತ್ತು, ಸ್ಪಿನ್ ಸಿಗ್ತಾ ಇತ್ತು, ಏನು ಸ್ಪಿನ್ ಸಿಗ್ತಾ ಇಲ್ಲ ಅಂತೇನಲ್ಲ. ಬಟ್ ಆದ್ರೂ ಏನು ಕಂಫರ್ಟಬಲ್ ಆಗಿ ಆಡಿದ್ದು ಶ್ರೀಲಂಕನ್ ಬ್ಯಾಟರ್ಸ್ಗಳು. ಅದು ಟೇಲೆಂಡರ್ಸ್ಗಳು ಯಾವ ಥರ ಆಡಿದ್ದು ಗುರು. ಲಹಿರು ಕುಮಾರ್ ಆಡಿದಂಥ ಆಟ, ಫರ್ನಾಂಡೋ ಆಡಿದಂಥ ಆಟ ಲಾಸ್ಟಲ್ಲಿ ಬಾಟಮಲ್ಲಿ. 20 ಓವರ್ಗೆ ಎಕ್ಸ್ಪೆಕ್ಟೇಷನ್ ಇದ್ದು 20 ಓವರ್ಗೆ ಅಟ್ಲೀಸ್ಟ್ ಡಿಕ್ಲೇರ್ ಮಾಡ್ತಾರ ಅಂತ. 20 ಓವರ್ಗೆ 200ಕ್ಕಿಂತ ಕಮ್ಮಿ ಏನಾದ್ರು ಇತ್ತು ಸ್ಕೋರು ಅಂತಂದ್ರೆ ಡಿಕ್ಲೇರ್ ಮಾಡ್ತಾರ. ಇಂಡಿಯನ್ರು ಚೇಸ್ ಗೀಸ್ ಮಾಡ್ತಾರ, ಇದನ್ನ ಚಾಲೆಂಜ್ ತಗೊಂತಾರ ಅಂತ. ಯಾವಾಗ 17 ಓವರಿಗೆ ಬಂತೋ ಮ್ಯಾಚು, 16ನೇ ಓವರ್ ಬಂದ್ಬಿಡ್ತು ಆಲ್ಮೋಸ್ಟ್. ಸೊ 16ನೇ ಓವರ್ಗೆ ಬರ್ತಾನೆ ಡಿಕ್ಲೇರ್ ಅಂತ ಅಂತಾರೋ. ಎಷ್ಟು ಬೇಕಾಗಿರುತ್ತೆ, 200+216+ ಬೇಕಾಗಿರುತ್ತೆ. ಅದು ಡೇ ಎಂಡ್ ಆಗುವಂಥ ಟೈಮು. ಬೆಳಗಿಂದ ಫೀಲ್ಡಿಂಗ್ ಮಾಡಿ ರೋಸ್ಟ್ ಆಗಿ ಹೋಗ್ಬಿಟ್ಟವ್ರೆ ಅಲ್ಲಿ ಇಂಡಿಯನ್ ಪ್ಲೇಯರ್ಸ್ಗಳು. ಚೇಸ್ ಮಾಡೋಕ್ಕಾಯ್ತದ ಅಲ್ಲಿ ಬಂದ್ಬಿಟ್ಟು ಚಾಲೆಂಜ್ ತಗೊಂಡು. ರಿಸ್ಕ್ ತಗೊಂಡೆಲ್ಲ ಮಾಡೋಕ್ಕಾಗಲ್ಲ, ಬಿಡು ಗುರು ಡ್ರಾ ಅಂತ ಹ್ಯಾಂಡ್ ಶೇಕ್ ಮಾಡಿಬಿಟ್ಟು ಹೋದ್ರು ಅಷ್ಟೇನಲ್ಲಿ. ಸೊ ಹೌದು ಡಿಕ್ಲೇರ್ ಮಾಡಿದ್ರು ಅವ್ರೆ. ಡಿಕ್ಲೇರ್ ಮಾಡಿಲ್ಲ ಅನ್ನೋತ್ರ ಏನಿಲ್ಲ, ಶ್ರೀಲಂಕಾದವರು ಡಿಕ್ಲೇರ್ ಮಾಡೋರು. ಏನು ಡೇ ಫುಲ್ಲು ಆಡಲಿಲ್ಲ ಅವರು. ಸ್ವಲ್ಪ ಮಾತಿನ ಚಕಮಕಿ ಎಲ್ಲ ಆಗ್ತಿದ್ರು. ಸರ್ಫರಾಜ್ ಖಾನ್ಗೂ, ಸೋನಲ್ಗೂ, ಆಮೇಲೆ ಲಹಿರು ಕುಮಾರ್ ಆಗು ಎಲ್ಲ ಮಾತಿನ ಚಕಮಕಿ ಹೆಂಗೆ ಆಗ್ತಿತ್ತು. ಸ್ವಲ್ಪ ಬೇಗ ಔಟ್ ಮಾಡ್ಬಿಡೋ. ಒಂದು 20 ಓವರ್ ಒಳಗಡೆ ಔಟ್ ಮಾಡಿತ್ತು ಅಂತಂದಿದ್ರೆ ಖಂಡಿತ ಇದು ಚಾಲೆಂಜ್ ತೊಗೊತಾ ಇದ್ರು ನಾವು. ಬಟ್ ಯಾವಾಗ 17ನೇ ಓವರ್ 16ನೇ ಓವರ್ವರೆಗೂ ಹೋಯ್ತು ಇದು ಮ್ಯಾಚು, ಅಂದರೆ 16ನೇ ಓವರು ಇನ್ನು ಮಿಕ್ಕಿತ್ತು, 16ನೇ ಓವರ್ವರೆಗೂ ಹೋಯ್ತು. ಅವಾಗ ಆಗಲ್ಲ ಇದು ಸೀನು. 216 ಚೇಸ್ ಮಾಡೋದಕ್ಕೆ ಆಗೋದಿಲ್ಲ 16 ಓವರಲ್ಲಿ. T20ಗಿನ್ನ ಬೆಟ್ರಾಗಿ ಆಡಬೇಕು ಅಲ್ಲಿ. 16 ಓವರಲ್ಲಿ 216 ಚೇಸ್ ಮಾಡಬೇಕು ಅಂತ ಅಂದ್ರೆ ಅಲ್ಲಿ ಆಯ್ತದಾ. ಬೆಳಗಿಂದ ರೋಸ್ಟ್ ಆಗೋರು ನಮ್ಮ ಪ್ಲೇಯರ್ಸ್ಗಳೆಲ್ಲ. ಬೌಲಿಂಗ್ ಹಾಕಿ ಇನ್ಫ್ಯಾಕ್ಟ್ ಏನಾದ್ರು ರೋಸ್ಟ್ ಆಗೋರೆ ಅಂತ ಅನ್ಕೊಳ್ಳಿ. ಬಟ್ ಎಕ್ಸ್ಟ್ರಾರ್ಡನರಿ ಕಮ್ ಬ್ಯಾಕು, ಗ್ರೇಟೆಸ್ಟ್ ಟೆಸ್ಟ್ ಮ್ಯಾಚ್ ಎವರ್ ಅಂತ ಹೇಳ್ತೀನಿ. ಶ್ರೀಲಂಕಾ ನೆಲದಲ್ಲಿ ಗ್ರೇಟೆಸ್ಟ್ ಟೆಸ್ಟ್ ಮ್ಯಾಚ್ ಆಗಿದೆ. ಡ್ರಾ ಮಾಡ್ಕೊಡ್ರಿ ನೋಡಿ, ಡ್ರಾ ಮಾಡ್ಕೊಳ್ಳೋದು ಕೂಡ ಗ್ರೇಟೆಸ್ಟ್ ಥರ ಕಾಣಿಸುತ್ತೆ ಅಲ್ಲಿ ಒಂದೊಂದು ಟೈಮು. ಸೋಲೋ ಅಂತ ಮ್ಯಾಚ್ನ ಡ್ರಾ ಮಾಡ್ಕೊಳ್ಳೋದಿದೆಯಲ್ಲ, ಡ್ರಾ ಮಾಡಿಸೋದಿಲ್ಲ ಒಬ್ಬ ಪ್ಲೇಯರ್ ನಿಂತ್ಕೊಂಡು, ಒಬ್ಬರ ಮೇಲೆ ಬಿಲೀಫ್ ಇಟ್ಕೊಂಡು ನಿಂತ್ಕೊಳ್ಳೋದಿದೆಯಲ್ಲ. ಹೇಳಿದ್ದೆ ನಿನ್ನೆ, ಸೋನಲ್ ವಿಕೆಟ್ ಎತ್ತಿಲ್ಲ ಅಂತ ಆಗಲ್ಲಮ್ಮ. ಸೋನಲ್ ವಿಕೆಟ್ ಎತ್ತೋದು ಸಿಕ್ಕಾಪಟ್ಟೆ ಕಷ್ಟ. ನಂಬರ್ 7 ಬಂದ್ರು ನೋಡ್ಬಿಟ್ಟು ನಾನು 3 ಇನ್ನಿಂಗ್ಸಲ್ಲಿ ನೋಡ್ಬಿಟ್ಟೆ ಬ್ಯಾಟರ್ ಇಂಥ ಬ್ಯಾಟರು ಅಂತ. ಅಲ್ಲಿ ಎತ್ತೋದು ಸಿಕ್ಕಾಪಟ್ಟೆ ಕಷ್ಟ. ನಿಂತ್ಕೊಂಡ್ರು ಅಂತ ಅಲ್ಲಾಡ್ಸೋಕ್ಕಾಗಲ್ಲ ಸೋನಲ್ನ. ಅದೇ ಥರ ಆಡಿದ್ದು ಇವತ್ತು ಕೂಡ. ನಾಟ್ ಔಟ್ ಆಗಿ ಉಳ್ಕೊಂಡ್ರು ಲಾಸ್ಟಿಗೂ ಕೂಡ. ಅಲ್ಲಿ ಏನು ಪರ್ಫಾರ್ಮರು ಇವರು. 400+ ರನ್ಸು, 3 ಸೆಂಚುರಿ. ಅದು 2 ಮ್ಯಾಚ್ ಟೆಸ್ಟ್ ಸೀರೀಸ್ ಅಲ್ಲಿ. ಅಂದ್ರೆ ಇಂಡಿಯಾ ಅಗೇನ್ಸ್ಟ್ ಟಾಪ್ ಕ್ವಾಲಿಟಿ ಸೈಡ್ ಅಗೇನ್ಸ್ಟ್ ಅಂತಂದ್ರೆ ಸುಮ್ಮನೆನಾ? ಸೀರಿಯಸ್ಲಿ ಡೇ ಸ್ಟಾರ್ಟ್ ಮಾಡಿದ್ದು ಯಾವ ತರ, ಎಂತ ಒಳ್ಳೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿದ್ದು ಗುರು. ಎಲ್ಲಿ ಮೈನ್ ಆಗಿ ಬಾಲ್ಗಳು ಲೆಕ್ಕ ಅಂತಲ್ಲ, ರನ್ ಸ್ಕೋರ್ ಮಾಡಿದ್ರು. ಟು ಬಿ ಇನ್ ಸೇಫರ್ ಸೈಡ್ ರನ್ ಸ್ಕೋರ್ ಮಾಡ್ಕೊಂಡು ಹೋದ್ರು. ಇವಾಗ ನೋಡಿ, ಇನ್ ಕೇಸ್ ಅವ್ರು ಆಲ್ ಔಟ್ ಆಗಿ ಹೋಗ್ಬಿಟ್ಟಿತ್ತು ಅಂದ್ರೆ ಅವ್ರು ಬರೀ 100 ರನ್ ಅಲ್ಲಿ ಇದ್ದಿತ್ತು ಅಂತಂದ್ರೆ ಇಂಡಿಯಾ ಚಾಲೆಂಜ್ ತಗೊಂಡು ಚೇಸ್ ಮಾಡೋದಕ್ಕೆ ಬರ್ಬೋದಾಗಿತ್ತು. ಬಟ್ ರನ್ ಸ್ಕೋರ್ ಮಾಡಿದ್ರು ಶ್ರೀಲಂಕನ್ಸ್. ರನ್ಸ್ ನಾವು ಹೊಡೆದ್ರು. ನಾನು ಅಂದಿದ್ದೆ ಏನಾದ್ರು ಚಾಲೆಂಜಿಂಗ್ ಆಗಿರೋದು 150+ ಏನೋ ಹೋಯ್ತು ಅಂತಂದ್ರೆ, ಪ್ಲಸ್ ಏನೋ ಹೋಯ್ತು ಅಂದ್ರೆ ಖಂಡಿತ ಇದು ಚಾಲೆಂಜಿಂಗ್ ಆಗಿರುತ್ತೆ ಅಂತ ನಾನು ಹೇಳಿದ್ದೆ. ಸೊ 150 and 200 ದಾಟಿಸ್ಬಿಟ್ರು ಶ್ರೀಲಂಕನ್ಸ್. ಏನ್ ಚಿಂದಿಯಾಗಿ ಆಡಿದ್ರು ಗುರು. ಏನ್ ಫಸ್ಟ್ ಸೆಷನ್ ಆಡಿದ್ದು, ಸಿಕ್ಕಾಪಟ್ಟೆ ಸಗದಾಗಿ ಆಡೋದ್ರಲ್ಲಿ. 150 ಬಾಲ್ನ ಆಡಿದ್ರಲ್ಲಿ ತುಷಾರ ಅವರು.
ಸಾರಿ ನುವಂತ ಅವ್ರ ಜೊತೆಗೆ ಎಂಥ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದಲ್ಲಿ ಆಲ್ಮೋಸ್ಟ್ 100 ರನ್ ಹೊಡಿತಾರೆ ಗುರು. ಸ್ಟಾರ್ಟ್ ಮಾಡಿದ್ರು 229 329 ಹೋಗುತ್ತೆ ಸ್ಕೋರು. ವಿಕೆಟ್ನೇ ಕಳ್ಕೊಂಡಿಲ್ಲ, 100 ರನ್ ಹೊಡಿದ್ದಾರೆ ಫಸ್ಟ್ ಸೆಷನಲ್ಲಿ. ಅವಾಗಲೇ ಒಂದು ಸ್ವಲ್ಪ ಡೌನ್ ಆಯಿತು ಕಾನ್ಫಿಡೆನ್ಸ್ ನಮ್ಮದು. ಫಸ್ಟ್ ಸೆಷನಲ್ಲಿ ವಿಕೆಟ್ ಬಿದ್ದಿಲ್ಲ ಅಂತ. ಫಸ್ಟ್ ಸೆಷನಲ್ಲಿ ವಿಕೆಟ್ ಬೀಳಬೇಕಾಗಿತ್ತು, ಬೀಳಿಲ್ಲ ನಮಗೆ. ಸೆಕೆಂಡ್ ಸೆಷನ್ 2 ವಿಕೆಟ್ನ ಎಲ್ಲಿದ್ರು 6 ವಿಕೆಟ್ನ ನೆನ್ನೆ ಕಳ್ಕೊಂಡಿದ್ದಾರೆ. 4 ವಿಕೆಟ್ ಎತ್ತಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ದಿನ ಫುಲ್ ಬೌಲಿಂಗ್ ಮಾಡಿದ್ರು ಅಂತಾರೆ. ಅರ್ಥ ಮಾಡ್ಕೊಳ್ಳಿ ಯಾವ ಥರ ಸಖತ್ತಾಗಿ ಆಡಿದ್ರು ಡೇ 5 ಅಲ್ಲಿ ಅಂತ. ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿದ್ದಾರೆ. ಇದು ನಮ್ಮ ಸೋಲು ಅಂತಾನೆ ಹೇಳ್ತೀನಿ ನಾನು, ಗೆಲುವು ಅಂತ ಹೇಳೋದಕ್ಕಾಗೋದಿಲ್ಲ. ಡ್ರಾ ಆಗಿದ್ರು ಕೂಡ ಇದು ಒಂಥರ ನ್ಯೂಟ್ರಲ್ ಆಗಿ ಮಾತಾಡೋಕ್ಕಾಗಲ್ಲ. ಇದು ಸೋಲು ಅಂತಾನೆ ಹೇಳ್ತೀನಿ ನಾನು. ಯಾಕಂದ್ರೆ ಡೇ 5 ವಿಕೆಟಲ್ಲಿ ನೀವು 3 ವಿಕೆಟ್ 4 ವಿಕೆಟ್ ಎತ್ತಕ್ಕಾಗಿಲ್ಲ ಬೇಗ ಅಂತ ಅಂದ್ರೆ ನಾವೇ ಡಮ್ಮಿ ಬೌಲಿಂಗ್ನ ಮಾಡಿದೀವಿ ಅಂತ ಅನ್ಕೊಳ್ಳಿ. ಅವ್ರು ಎಕ್ಸ್ಟ್ರಾರ್ಡಿನರಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಅನ್ಕೊಳ್ಳಿ. ನಾವು ಡಮ್ಮಿ ಬೌಲಿಂಗ್ ಮಾಡಿದ್ವಾ, ಅವ್ರು ಎಕ್ಸ್ಟ್ರಾರ್ಡಿನರಿ ಬ್ಯಾಟಿಂಗ್ ಆಡ್ರ ಅಂತ ಕೇಳಿದ್ರೆ ನನ್ನ ಪ್ರಕಾರ ಅವ್ರು ಎಕ್ಸ್ಟ್ರಾರ್ಡಿನರಿ ಬ್ಯಾಟಿಂಗ್ ಆಡ್ರು ಅಂತಲೇ ಹೇಳ್ತೀನಿ. ಬೌಲಿಂಗ್ ಪರವಾಗಿಲ್ಲ, ಚೆನ್ನಾಗೇನೆ ಇತ್ತು ನಮ್ಮದು. ಸಿಕ್ಕಾಪಟ್ಟೆ ಎಫರ್ಟ್ ಹಾಕೋರು, ಸಿಕ್ಕಾಪಟ್ಟೆ ಕ್ವಾಟ್ಲೆ ಇತ್ತು ಬೌಲಿಂಗಲ್ಲಿ. ಸ್ಪಿನ್ ಹಾಕಿ 40 ಓವರ್ ಬೌಲಿಂಗ್ ಮಾಡೋಕ್ಕೆ ರೋಸ್ಟ್ ಆಗೋಗ್ಬಿಟ್ಟಿದ್ರೆ ಅಲ್ಲಿ ಇವರು ಜಡೇಜಾ ಆಗಿರಲಿ ಮತ್ತು ಸುತಾರ್ ಆಗಿರಲಿ. ಲಾಸ್ಟಿಗೆ ಹೆಂಗೆ ಬೌಲಿಂಗ್ ಬಂದರು ಅಂದರೆ ಶುಭ್ಮನ್ ಗಿಲ್ ಎಲ್ಲ ಬಂದ್ಬಿಟ್ರು. ಶುಭ್ಮನ್ ಗಿಲ್ಲು SSV ಜಯಸ್ವಾಲ್ ಎಲ್ಲ ಬಂದ್ಬಿಟ್ರು ಬೌಲಿಂಗಿಗೆ. ಇನ್ನೇನಾಯಿತು, ಮುಗೀತು ಕತೆ. ಇದು ಮ್ಯಾಚ್ ಯಾವಾಗ ಇವರು ಸೀಲ್ ಆಗೈತೆ ಅಂತ ಗೊತ್ತಾಗ್ತಿದ್ದಂಗೆ, ಇದು ಡ್ರಾನೇ ಲೆಕ್ಕಾಚಾರ ಅಂತ ಗೊತ್ತಾಗ್ತಿದ್ದಂಗೆ ಶುಭ್ಮನ್ ಗಿಲ್ಲು ಬಂದರು, SSV ಜಯಸ್ವಾಲ್ ಬಂದರು. ಬಟ್ ಎಫರ್ಟ್ ಹಾಕಿದ್ರು ವಿಕೆಟ್ ಎತ್ತಬೇಕು ಅಂತ. ಒಂದೇ ಒಂದು ವಿಕೆಟ್ ಎತ್ಬಿಟ್ಟಿತ್ತು ಅಂದರೆ ಇನ್ನು ಸ್ವಲ್ಪ ಬೇಗ ಎತ್ತಿತ್ತು ಅಂತಂದಿದ್ರೆ. ಆ ಫರ್ನಾಂಡೋ ಬೇರೆ ಬಂದ್ಬಿಟ್ಟು ಲಾಸ್ಟಿಗೆ 25 ಬಾಲ್ನ ಆಡ್ತಾರಲ್ಲ. ಲಹೀರು ಕುಮಾರ್ ಆಡಿದ್ದು ಎಂಥ ಆಟ ಗುರು, ಕ್ಲೋಸ್ ಟು 100 ಬಾಲ್ಸ್. ಲಹೀರು ಕುಮಾರ್ ರನ್ಸ್ ಜಾಸ್ತಿ ಸ್ಕೋರ್ ಮಾಡದೇ ಇರ್ಬೋದು, ಕ್ಲೋಸ್ ಟು 100 ಬಾಲ್ಸ್ ಆಡಿದ್ದಾರೆ ಅಂತಂದ್ರೆ ಸೊ ಅವರು ಕ್ರೆಡಿಟ್ ಹೋಗ್ಬೇಕು ಅಲ್ಲಿ. ಅವ್ರು ಬೇಗ ಔಟ್ ಆಗಿತ್ತು ಅಂತಂದ್ರೆ, ಇವ್ರು ಆಲ್ ಔಟ್ ಬೇಗ ಆಗಿತ್ತು ಅಂದ್ರೆ ಇಂಡಿಯಾ ಚೇಸಿಗೆ ಬರ್ಬೋದಾಗಿತ್ತು. ಅಲ್ಲಿ ಇಂಡಿಯಾ ಚೇಸಿಗೆ ಬಂದಿತ್ತು ಅಂದ್ರೆ ವಿಕ್ಟ್ರಿ ಸಿಗ್ಬೋದಾಗಿತ್ತು ಇಂಡಿಯಾಗಲ್ಲಿ. ಸೊ ನಾವು ಗೆಲ್ಲಲ್ಲ, ನಿಮ್ಮನ್ನು ಗೆಲ್ಲದಿಕ್ ಬಿಡಲ್ಲ ಅನ್ನೋದಿದೆಯಲ್ಲ, ಅದನ್ನ ಪರ್ಫೆಕ್ಟ್ ಆಗಿ ತೋರಿಸ್ಕೊಂಡು ಕೊಟ್ರು ಶ್ರೀಲಂಕನ್ಸು. ಅವ್ರು ಗೆಲ್ಲೋ ಉದ್ದೇಶ ಇಲ್ಲ, ಡ್ರಾ ಮಾಡ್ಕೊಳ್ಳೋಂಥ ಉದ್ದೇಶನೇ ಇದ್ದಿದ್ದು. ಬಟ್ ಡ್ರಾ ಮಾಡ್ಕೊಳ್ಳೋ ಉದ್ದೇಶ ಇದ್ರೂ ಸಹ ಸೇಫ್ ಮಾಡ್ಕೋಬೇಕು, ರನ್ಸ್ನ ಸ್ಕೋರ್ ಮಾಡಬೇಕು. ರನ್ಸ್ನ ಸ್ಕೋರ್ ಮಾಡ್ದಂಗೆ ಅದೇ ಹೇಳಿದ್ನಲ್ಲ, ಇವತ್ತು ಫಸ್ಟ್ ಸೆಷನ್ 100 ರನ್ ಹೊಡೆದ್ರು. ಫಸ್ಟ್ ಸೆಷನ್ ಹೇಳಿದ್ದೀನಿ ನಿನ್ನೂ ಕೂಡ, ಫಸ್ಟ್ ಸೆಷನ್ ನೋಡಿ ಪಕ್ಕ ಅಟ್ಯಾಕ್ ಮಾಡ್ತಾರೆ ಅಂದರೆ ಒಂದು ಪಕ್ಕ ರನ್ಸ್ನ ಸ್ಕೋರ್ ಮಾಡ್ತಾರೆ. ರನ್ ಸ್ಕೋರ್ ಮಾಡ್ದಂಗೆ ಸುಮ್ಮನೆ ಟುಕು ಆಡೋದಿಲ್ಲ. ಈ 30-50 ಬಾಲ್ ಆಡ್ಬಿಟ್ಟು 2 ರನ್ ಹೊಡೆದು 3 ರನ್ ಹೊಡೆದು ಈ ಥರ ಮಾಡೋದಿಲ್ಲ. ಫಸ್ಟ್ ಸೆಷನಲ್ಲಿ ಪಕ್ಕಾ ರನ್ಸ್ನ ಸ್ಕೋರ್ ಮಾಡ್ತಾರೆ. ರನ್ಸಿಗೆ ನೋಡಿದ್ರೆ ಅಂತ ರನ್ಸಿಗೆ ನೋಡ್ರು ಫಸ್ಟ್ ಸೆಷನಲ್ಲಿ. ಸೆಕೆಂಡ್ ಸೆಷನ್ ಅಷ್ಟೇನಾಗಿ ರನ್ಸ್ ಬರಲಿಲ್ಲ, ಬಟ್ ವಿಕೆಟ್ನ 1-2 ವಿಕೆಟ್ನ ಕೇಳ್ಕೊಂಡ್ರು. ಸೊ ಥರ್ಡ್ ಸೆಷನ್ ಗೊತ್ತಲ್ಲ ಏನಾಯ್ತು ಅಂತ, ಕಳ್ಕೊಂಡಿದ್ದೆ 1 ವಿಕೆಟು ಲಹೀರು ಕುಮಾರ್ ಅವ್ರದ್ದು. ಸೊ ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿದ್ರು ಲಹೀರು ಕುಮಾರ್ ಅವರು. ಅದು ಅವರಿಗೆ ಕಾಲಿಗೆ ಬಿದ್ದುಬಿಟ್ಟು ಹೋಗುತ್ತೆ. ಸಖತ್ ಕ್ಯಾಚ್ ಹಿಡ್ಕೊಳ್ತಾರೆ SSV ಜಯಸ್ವಾಲ್ ಅವರು. ಸುತಾರ್ ಅವ್ರು ಹಂಗೆ ಹಿಂಗೆ ಟ್ರೈ ಮಾಡಿ ವಿಕೆಟ್ನ ಎತ್ತಿರ್ತಾರೆ. ಸೊ ಈ ಜಡೇಜಾ ಅವರು, ಸೊ ಜಡೇಜಾ ಏನೇ ಇದು ಮಾಡಿದ್ರು ಕೂಡ ಲಾಸ್ಟ್ ವಿಕೆಟ್ ಬೀಳಲಿಲ್ಲ. ಫರ್ನಾಂಡೋ ಅವ್ರದ್ದು ಬೀಳಲಿಲ್ಲ. ಲಾಸ್ಟಿಗೆ ಅದೇ ಹೇಳಿದ್ರಲ್ಲ, ಶುಭ್ಮನ್ ಗಿಲ್ SSV ಜಯಸ್ವಾಲ್ ಬಂದ್ಬಿಟ್ಟು ಟ್ರೈ ಮಾಡಿಬಿಟ್ಟು ಆಗಲ್ಲ ಅಂತ. ಅವ್ರಿಗೂ ಗೊತ್ತಾಯಿತು ಇವರು ಸೆಟ್ ಆಗಿದ್ರೆ ಇಂಡಿಯಾದವರು, ಪಕ್ಕ ಇವ್ರ ಕೈಲೂ ಆಗೋದಿಲ್ಲ, ಚೇಸ್ಗೂ ಇವ್ರು ಬರೋದಿಲ್ಲ ಅಂತ. ಆವಾಗಲೇ ಡಿಕ್ಲೇರ್ ಮಾಡಿದ್ರು ಕ್ಯಾಪ್ಟನ್. ಡಿಕ್ಲೇರ್ ಮಾಡ್ತಾ ಇದ್ದಂಗೆ ಗೊತ್ತಲ್ಲ ಹ್ಯಾಂಡ್ ಶೇಕು ಬಂದಿದ್ದು. ಹ್ಯಾಂಡ್ ಶೇಕ್ ಬರ್ತಾ ಇದ್ದಂಗೆ ಮ್ಯಾಚ್ ಡ್ರಾ ಅಂತ ಡಿಕ್ಲೇರ್ ಆಗಿದ್ದು. ಸೊ ಈ ಮ್ಯಾಚ್ ಇಂಡಿಯಾ ಗೆಲ್ಲಬೇಕಾಗಿತ್ತು ಗುರು. ಯಾಕಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಎಲ್ಲ ಮ್ಯಾಟ್ರ್ ಆಗುತ್ತೆ. ನಾವು ಅಂದ್ಕೊಂಡಿದ್ವಿ 2-2 ಮ್ಯಾಚ್ನು ಕೂಡ ಇಂಡಿಯಾ ಸೀರೀಸಾಗಿ ಗೆದ್ದಿರ್ಬೋದು. ನಮಗೆ ಸೀರೀಸ್ನ ಗೆದ್ದಿದ್ದೀವಿ, ಇಲ್ಲ ಅಂತಲ್ಲ, 1-0 ಆಗಿದೆ ಸೀರೀಸು. ಬಟ್ ಈ ಮ್ಯಾಚ್ನ ಗೆಲ್ಲಬೇಕಾಗಿತ್ತು. ನೋಡಿ, ಎಲ್ಲರೂ ಇನ್ ಕೇಸ್ ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ ಅಥವಾ ಬೊಡ್ರಗವಾಸ್ಕರ್ ಟ್ರೋಫಿ ಏನೋ ಒಂದು ಮ್ಯಾಚ್ ಹಂಗೆ ಹಿಂಗೆ ಆಯಿತು ಅಂದರೆ, ಅಲ್ಲೇನೋ ಡ್ರಾಗಿ ಏನಾರು ಆಯಿತು ಅಂದರೆ, ಅಥವಾ ಏನಾರು ಕ್ಲೋಸ್ ಬಂದ್ಬಿಟ್ಟು ಸೋತ್ವಿ ಅಂದರೆ, ಕಂಟಿನ್ಯೂಸ್ ಆಗಿ 1-2 ಮ್ಯಾಚ್ ಸೋತ್ವಿ ಅಂತಂದರೆ ಅವಾಗ ಇದೆಲ್ಲ ಮ್ಯಾಟ್ರಿಗೆ ಬರ್ತಾ ಇತ್ತು. ಇಲ್ಲಿ ಗೆದ್ದಿತ್ತು ಅಂದರೆ ಪಾಯಿಂಟ್ಸ್ ಆಬ್ವಿಯಸ್ಲಿ ಪರ್ಸೆಂಟೇಜ್ ವೈಸ್ ಜಾಸ್ತಿ ಆಗಿರೋದು ನಮ್ಮದು. ಸೊ ಎಲ್ಲ ಮ್ಯಾಟ್ರ್ ಆಗುತ್ತೆ. ಒಂದೊಂದು ಕೂಡ ಡ್ರಾ ಮಾಡ್ಕೊಂಡ್ವಿ ಅಂತಾನೆ ನೋಡಿ, ಅವ್ರು ಇವಾಗ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ನನ್ನ ಪ್ರಕಾರ. ಹೌದು, ಸೀರೀಸ್ನ ನಾವು ಗೆದ್ದಿದ್ದೀವಿ, 1 ಮ್ಯಾಚ್ನ ಕೂಡ ನಾವು ಗೆದ್ದಿದ್ದೀವಿ. ಬಟ್ ಈ ಮ್ಯಾಚ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಇಂಡಿಯಾ 2-2 ಮ್ಯಾಚ್ನ ಖಂಡಿತ ಹೊಡಿತಾರೆ ಶ್ರೀಲಂಕಾ ನೆಲದಲ್ಲಿ ಅಂತ ಎಲ್ಲರೂ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ರು. ನೆಕ್ಸ್ಟ್ ಮ್ಯಾಚ್ ಪಕ್ಕ 100%. ಅಂದರೆ ಪ್ಯಾಟರ್ನ್ ಒಂದೇ ಥರ ಫಾಲೋ ಅಪ್ ಆಗಿತ್ತು. ಫಸ್ಟ್ ಮ್ಯಾಚ್ನ ಗಮನಿಸಿ, ಸೆಕೆಂಡ್ ಮ್ಯಾಚ್ನ ಗಮನಿಸಿ, ಒಂದೇ ಥರ ಪ್ಯಾಟರ್ನ್ ಫಾಲೋ ಅಪ್ ಆಗಿತ್ತು. ಬಟ್ ಇಲ್ಲಿ ಫಾಲೋ ಆನ್ ಇಂಪೋಸ್ ಆಯಿತು. ಫಸ್ಟ್ ಮ್ಯಾಚಲ್ಲಿ ಫಾಲೋ ಆನ್ ಇಂಪೋಸ್ ಆಗಿಲ್ಲ, ತಪ್ಪಿಸ್ಕೊಂಡ್ರು ಫಾಲೋ ಅನ್ನ. ಇಲ್ಲಿ ಫಾಲೋ ಆನ್ ಕೊಟ್ಟೆ ತಪ್ಪು ಮಾಡ್ಬಿಟ್ವಾ ಅಂತ ನಾವು ಇವ್ರಿಗೆ, ಅವರೇ ತಪ್ಪಿಸ್ಕೊಂಡ್ರು ಅದನ್ನ. ಇಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ, ಇಂಪೋಸ್ ಮಾಡಿದ್ವಿ. ಫಾಲೋ ಆನ್ ಕೊಡ್ತಾ ಇದ್ದಂಗೆ ಕಂಟಿನ್ಯೂಸ್ ಆಗಿ ಬ್ಯಾಟಿಂಗ್ ಆಡಿದ್ರೆ 5ನೇ ದಿನದ ಎಂಡವರೆಗೂ ಕೂಡ ಅಲ್ಲಿಂದ ಹಿಡ್ಕೊಂಡು ಬ್ಯಾಟಿಂಗ್ ಆಡಿದ್ದಾರೆ ಅಂತಂದರೆ ಸ್ಪೆಷಲ್ ಕ್ರೆಡಿಟ್ ಫಾರ್ ಶ್ರೀಲಂಕನ್ ಬ್ಯಾಟರ್ಸ್ ಅಂತ ಹೇಳ್ಬೇಕು. ನಮ್ಮ ಇಂಡಿಯನ್ ಬ್ಯಾಟರ್ಸ್ ಕೂಡ ಏನು ಚೆನ್ನಾಗಿ ಆಡಿಲ್ಲ ಅಂತಲ್ಲ, ಸಖತ್ತಾಗಿ ಆಡಿದರೆ. ಫಸ್ಟ್ ಇನ್ನಿಂಗ್ಸಲ್ಲಿ 503 ರನ್ ಹೊಡೆಯೋದನ್ನು ಸುಮ್ಮನೆ ಮಾತಲ್ಲ. ಸೊ ಸಖತ್ತಾಗಿ ಆಡಿದರೆ. ಸ್ವಲ್ಪ ಅದೇ ವಿಕೆಟ್ಸ್ ಎತ್ತಬೇಕಾಗಿತ್ತು ಅಂತಾರೆ ನಾನು ಕೇಳೋದು. ಇಷ್ಟು 3 ದಿನ ಬೌಲಿಂಗ್ ಹಾಕಿದ್ರೆ ಅಲ್ಲಿ ವಿಕೆಟ್ ಎತ್ತಕ್ಕೆ ಆಗಲ್ವಾ ಗುರು ನಿಮಗೆ? ಬೇಗ ವಿಕೆಟ್ ಎತ್ತಬೇಕಾದ್ರು ಡೇ 5 ವಿಕೆಟಲ್ಲಿ ನೀವು 4 ವಿಕೆಟ್ ಯಾವತ್ತಿಂದು ಇಲ್ಲ ಗುರು. ಬ್ಲೇಮ್ ಮಾಡಲ್ಲ ನಾನು, ಇವತ್ತಿಂದ ಬ್ಲೇಮ್ ಮಾಡೋದು ನಾನು. ಇವತ್ತು ಎತ್ತಬೇಕಾಗಿತ್ತು ವಿಕೆಟ್ಸ್. ಆ್ಯಕ್ಚುಲಿ ಇಲ್ಲಿ ಎತ್ತಲೇಬೇಕಾಗಿತ್ತು, 4 ವಿಕೆಟ್ ಎತ್ತಬೇಕಾಗಿತ್ತು ಅಲ್ಲಿ. ಅಟ್ಲೀಸ್ಟ್ ಸೆಕೆಂಡ್ ಸೆಷನ್ 2 ವಿಕೆಟ್ ಬೇಗ ಬಿದ್ದಾಗಾರು 2 ವಿಕೆಟ್ ಪಟ್ ನಂಗೆ ಎತ್ಬಿಡ್ಬೇಕಾಗಿತ್ತು. ಸೊ ಅದು ಆಗಲಿಲ್ಲ ನಮ್ಮ ಕೈಲಿ. ಅವ್ರು ಅಷ್ಟು ಸಖತ್ತಾಗಿ ಬ್ಯಾಟಿಂಗ್ ಆಡೋರು, ರಿಜಿಡ್ ಆಗಿ ನಿಂತ್ಕೊಂಡ್ಬಿಟ್ರು ಹಂಗೇನೆ ಅಲ್ಲಿ. ಲಹೀರು ಕುಮಾರ್ ಆಗಿರಲಿ, ಫರ್ನಾಂಡೋ ಆಗಿರಲಿ, ಆಮೇಲೆ ನುವಂತ ಆಗಿರಲಿ, ಜೊತೆಗೆ ಮೈನ್ ಸೊನಾಲ್. ಸೊ ಎಲ್ಲರೂ ಕೂಡ ಸಖತ್ ಕ್ಲಾಸಾಗಿ ಆಡಿದ್ದಾರೆ ಇವತ್ತು, ಮಸ್ತಾಗಿ ಆಡಿದ್ದಾರೆ. ಸೊ ಶ್ರೀಲಂಕಾದ ಗೆಲುವು ಅಂತ ಹೇಳ್ತೀನಿ ನಾನು ಇದನ್ನು. ಸೊ ಯೂ ಟರ್ನ್ ಆಗುತ್ತೆ ಪಂದ್ಯ ಅಂತ
ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ. ಬಟ್ ಹಾಗೆ ಬಿಡ್ತಲ್ಲ ಅದು. ಸ್ವಲ್ಪ ಜನ ಹೇಳಿದ್ರೆ ಇಲ್ಲ ಇಂಡಿಯಾ ಗೆಲ್ತಾರೆ, 4 ವಿಕೆಟ್ ಎತ್ತಕ್ಕಾಗಲ್ವ ಇಂಡಿಯಾ ಕೈಲಿ ಅಂತೆಲ್ಲ ನೆನ್ನೆ ಅನ್ಕೊಂಡಿದ್ರಿ. ಬಟ್ ಇದು ಗ್ರೇಟೆಸ್ಟ್ ಟೆಸ್ಟ್ ಮ್ಯಾಚ್ ಆಗೋಯ್ತು. ಶ್ರೀಲಂಕಾದವರು ಯೂಟರ್ನ್ ಕಡೆಗೂ ಹೊಡೆದೇ ಬಿಟ್ರು, ಡ್ರಾ ಮಾಡ್ಕೊಂಡೇ ಬಿಟ್ರು ಪಂದ್ಯನ. ಸೊ ಇದು ಇಂಡಿಯಾದ ಗೆಲುವಾಗಬೇಕಾಗಿತ್ತು, ಶ್ರೀಲಂಕಾದ ಗೆಲುವಾಗಿದೆ. ಹೌದು, ಅಫಿಷಿಯಲಿ ಗೆಲುವಲ್ಲ ಅಂತಂದ್ರೂ ಕೂಡ ಇದು ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ, ಯಾಕಂದರೆ ಅಷ್ಟು ಸಖತ್ತಾಗಿ ಆಡಿದ್ದಾರೆ ಅವರ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಮಾಮ್ ನಿಮ್ಗೆ ಏನಿಸ್ತು ಈ ಪಂದ್ಯ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಟೇಬಲ್ ನೆನಪಾಗ್ತೈತೆ ನನಗೆ. ಯಾಕೆ ಅಂತಂದರೆ ಬೇಕಾಗಿತ್ತು ಗುರು ವಿಕ್ಟ್ರಿ. ಶ್ರೀಲಂಕಾ ಮೇಲೆ ಗೆಲ್ಲೋದು ಸಿಕ್ಕಾಪಟ್ಟೆ ಅನಿವಾರ್ಯ ಐತೈತಿ ನಮಗೆ. ನೋಡೋಣ ಅದೇನಾಗುತ್ತೋ WTC ಇದು ಕತೆ ಅಂತ.